ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸಿರಿಮನೆ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತೀವಿ. ಇವತ್ತಿನ ಡೇ ಬಂದು ವೆಡ್ನೆಸ್ಡೇ, ಗುರುವಾರ 10th. ಮಕ್ಕಳಿಗೆ ಫಸ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಡೇ. ಇವತ್ತು ನಮ್ಮ ಡೇನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಮನೆ ಮುಂದೆ ರಂಗೋಲಿ ಈ ರೀತಿ ಆಗಿಬಿಟ್ಟಿದ್ದೀವಿ. ಚೆನ್ನಾಗಿದೆ ಅನ್ಸುತ್ತೆ. ಇವತ್ತೇ ಅಪ್ಪ ಮೋಡ ಅಂತ ನೋಡ್ತಾ ಇರೋದು ಫ್ರೆಂಡ್ಸ್. ದಿನ ಬೆಳಿಗ್ಗೆ ಇದ್ದರೆ ಏನು ಬಿಸಿಲು ಅಂತೀರಾ, ಉಸಿರು ಗಟ್ಟೋ ಥರ ಬಿಸಿಲು, ಶೆಕೆ ಅಪ್ಪ ಹಾಕ್ತಾನೆ ಇರಲಿಲ್ಲ. ಫೈನಲಿ ಇವತ್ತೊಂಚೂರು ಮೋಡ ಬಂತು, ತಣ್ಣಗೆ ಅನಿಸಿದೆ ವಾತಾವರಣ. ನೋಡಿ ನಮ್ಮ ಮನುಷ್ಯರ ಜೀವನ ಹೆಂಗೆ ಅಂತ. ಬಿಸಿಲು ಬಂದರೂ ತಡ್ಕೊಳಕ್ಕಾಗಲ್ಲ, ಮೋಡ ಮಳೆ ಇದ್ದರೂ ತಡೆಯೋಕ್ಕಾಗಲ್ಲ, ಚಳಿ ಆದರೂ ತಡೆಯೋಕ್ಕಾಗಲ್ಲ. ಒಟ್ಟು ಈ ಥರ ಇದ್ದರೆ ಕ್ಲೈಮೇಟ್ ಓಕೆ, ಸೂಪರ್. ನಮ್ಮ ಮನೆಗಳತ್ರ ನಾಯಿ ಬೇರೆ ಹೆವಿ ಆಗಿಬಿಡುತ್ತೆ ಫ್ರೆಂಡ್ಸ್. ಅಯ್ಯೋ ಸಖತ್ತೆ ನಾಯಿಗಳಾಗ್ಬಿಟ್ಟಿದೆ. ನಡೀರಿ ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಏನು ಮಾಡೋದು ಎತ್ತಾ ಯೋಚನೆ ಮಾಡ್ತಾಯಿದ್ದೀನಿ. ಡಸ್ಟ್ಬಿನ್ ತೊಗೊಂಡೋಗು ಎಲ್ಲ ಮಗ. ಬೆಳಿಗ್ಗೆ ತಿಂಡಿ ಏನು ಮಾಡೋದು ಅನ್ನೋ ಯೋಚನೆಯಾಗಿದ್ದೀವಿ. ಇನ್ನು ಏನು ಮಾಡೋದು ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಎಣ್ಣೆ ಪದಾರ್ಥ ಎಲ್ಲ ತಿನ್ನಬಾರ್ದು, ಒಳ್ಳೆಯದಲ್ಲ. ಚಪಾತಿ ಅದು ಇದು ಎಣ್ಣೆ ಅಲ್ವಾ? ಎಣ್ಣೆ ಕರಿಯೋದು ಹೇಳಿದ್ದು, ಎಣ್ಣೆ ಹಚ್ಚೋದಲ್ಲ. ಎಣ್ಣೆ ಹಚ್ಚೋದಕ್ಕೂ ಕರಿಯೋದಕ್ಕೂ ವ್ಯತ್ಯಾಸ ಅಲ್ವಾ? ಇಲ್ಲ ಇಲ್ಲ ಅವೆಲ್ಲ ನಮ್ಮ ಮನೆಯಲ್ಲ. ಏನಾದರೂ ಸುಷ್ಮಂಗೆ ಫ್ರೀ ಸಿಕ್ತು ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಮಾಡಿ. ಇವತ್ತು ನಾನ್ ವೆಜ್ ಮಾಡ್ತಾ ಇದೀವಿ, ಮಸಾಲೆ ಮತ್ತೆ ಬೆಳಿಗ್ಗೆ ಬೇಡ. ನಾನು ಫ್ರೀಯಾಗಿದ್ದಾಗ ಏನು ಮಾಡ್ತಾ ಇದ್ದೆ ಅನ್ನೋದಕ್ಕೆ ಸಾಕ್ಷಿ ತೋರಿಸೋದು. ನನ್ನ ಮಗಳಿಗೆ ಒಂದು ಹೊಸ ಲೆಹೆಂಗಾ ಸ್ಟಿಚ್ ಮಾಡಿ ಫ್ರಮ್ ಸ್ಕ್ರ್ಯಾಚ್. ನಾನೇ ಓನ್ ಯೂಟ್ಯೂಬ್ ನೋಡಿ ಸ್ಟಿಚಿಂಗ್ ಕಲ್ತಿರೋದು. ಅಲ್ಲಿಂದ ಇಟ್ಕೊಂಡು ಹಿಂಗೆ ಸೊಂಟಕ್ಕೆ ಓಪನ್ ಮಾಡೋದು. ಇನ್ನೂ ಸೈಡ್ ಸ್ಟಿಚ್ ಆಗಬೇಕು ಫ್ರೆಂಡ್ಸ್. ಹತ್ರ ಅಷ್ಟು ದೂರ ಹೋದರೆ ಕಾಣಿಸಲ್ಲ. ಸಾಕು. ಚೇರು ಅವು ಇವು ಎಲ್ಲ ಅಡ್ಡ ನೋಡಿ ಈ ಥರ ಇದೆ. ನಾನೇ ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್. ನೀವು ನಂಬ್ತೀರಾ ಎಲ್ಲ ಗೊತ್ತಿಲ್ಲ. ಮೈ ಓನ್ ಸ್ಟಿಚಿಂಗ್ ಅದು. ಯಾಕೆ ಅಂದರೆ ಸುಮ್ಮನೆ ಕೂತಿರಲ್ಲ, ಹಿಂಗೆ ಓಪನ್ ಮಾಡಿಟ್ಕೊಂಡು ನಾನಂತೂ ಲೈನಿಂಗ್ ಎಲ್ಲ ಕೊಟ್ಟು ಹಂಗೆ ಹಾಕೊತೀಯ, ಹಿಂಗೆ ಇಟ್ಕೋಬೇಕು. ಎಕ್ಸ್ಟ್ರಾ ಇದೆ ಅಲ್ಲ. ಸ್ವಲ್ಪ ದೊಡ್ಡ ಸೈಜಾಗಿ ಹೊಲ್ದುಬಿಟ್ಟಿದ್ದೀನಿ ನಾನು. ಸಖತ್ ದೊಡ್ಡದಾಗಿ ಹೊಲ್ದುಬಿಟ್ಟಿದ್ದೀನಿ. ಅಷ್ಟು ಸೇರಿಸಿಟ್ಕೋಬೇಕು. ಇದೇನೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಸುಮ್ಮನೆ ಅಂತೂ ಇರೋದಿಲ್ಲ, ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ನಂದು ನಾನು ಏನಾದರೂ ಒಂದು ಮಾಡ್ಕೊಡೋಣ ಮಕ್ಕಳಿಗೆ ಅಂತ ನಾನು ಬ್ಲೌಸ್ ಕಟ್ಟಿಂಗ್ ಒಂದು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಫೈನಲಿ ಒಂದು ಈಸಿಯಾಗಿರೋ ಕಟ್ಟಿಂಗ್ ನೋಡಿದ್ದೀನಿ. ಆ ಥರ ಈಸಿಯಾಗಿರೋದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದು ಮಾಡಿ ಫುಲ್ ಯಾವ ರೀತಿ ಬರುತ್ತೆ ಅಂತ ನೋಡೋದು. ಫ್ರೀಯಾಗಿ ಸ್ವಲ್ಪ ಹೊತ್ತು ಏನಾದರೂ ಟೈಮ್ ಸಿಕ್ತು ಅಂದರೆ ಸಾಕು, ಏನಾದರೂ ಒಂದು ಮಾಡಬೇಕು ಅನಿಸ್ತಾ ಇರುತ್ತೆ. ಏನಾದರೂ ಒಂದು ಕಲಿಯೋಣ ಅಂತಲೂ ಕೂಡ ಆಸೆ ಆಗ್ತಾ ಇರುತ್ತೆ. ಹಾಗಾಗಿ ಫ್ರೀ ಇದ್ದಾಗ ನಾನೇ ಯೂಟ್ಯೂಬ್ ಚಾನಲ್ಸ್ನ ನೋಡಿಕೊಂಡು ಒಂದು ಸ್ಟಿಚಿಂಗ್ನ ಟ್ರೈ ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಸಮ್ಟೈಮ್ಸ್ ತುಂಬ ಕೆಟ್ಟದಾಗಿ ಬರುತ್ತೆ. ಬಟ್ ಈ ಸರಿ ಮಗಳಿಗೆ ಫಸ್ಟ್ ಸ್ಟಿಚಿಂಗ್ ಅಂದರೆ ಯಾವುದೋ ವೇಸ್ಟ್ ಬಟ್ಟೆ ಮೇಲೆಲ್ಲ ಏನೂ ಟ್ರೈ ಮಾಡಿದೆ. ಒಂಥರ ಏನೋ ಕಾನ್ಫಿಡೆನ್ಸ್ ಅಂತ ಅನ್ಬೋದು. ಟ್ರೈ ಮಾಡೋಣ ಅಂತ ಹೇಳಿ ನಾನೇ ಒಂದು ಸೀರೆ ಇತ್ತು, ಆ ಸೀರೆನ ಕಟ್ ಮಾಡಿ ಸ್ಟಿಚ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಹೆಂಗೋ ಲೆಹೆಂಗಾ ಒಂದು ಸ್ಟಿಚ್ ಮಾಡಿದೆ. ಬಟ್ ಇವಾಗ ಟಾಪ್ ಸ್ಟಿಚ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅದನ್ನು ಅರ್ಧಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ನೊಂದು ಸರಿ ಯಾವಾಗಲಾದರೂ ಫ್ರೀ ಇದ್ದಾಗ ಅದ್ರ ಬಗ್ಗೆ ತುಂಬ ವೀಡಿಯೋಸ್ನ ಸರ್ಚ್ ಮಾಡಿ ಒಂದು ವೇಸ್ಟ್ ಬಟ್ಟೆ ಮೇಲೆ ಟ್ರೈ ಮಾಡಿ ಮಾಡೋಣ ಅಂತ. ಒಂಥರ ನನ್ನ ಮಗಳಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ನನ್ನ ಮಗಳಿಗೆ ಏನೋ ಒಂದು ಬಟ್ಟೆ ಸ್ಟಿಚ್ ಮಾಡಿದ್ನಲ್ಲ ಅಂತ. ಅದನ್ನೇ ನನ್ನ ಮಗಳು ನೋಡ್ತಾ ಇದ್ಲು. ಅವ್ಳು ಮಲಗಿದಾಗ ನಾನು ಮಾಡಿದಂಥದ್ದು ಹಿಂದಿನ ದಿನ ನೈಟ್ ಕೂತ್ಕೊಂಡು ಮಾಡಿದೆ. ಒಂದು 2 days ಅವಳು ಮಲ್ಕೊಂಡಾಗ ಅಥವಾ ಅವ್ರು ಏನಾದರೂ ಆಟಾಡೋಕ್ಕೆ ಹೋದಾಗ ಅವಳು ಒಂಥರ ಸರ್ಪ್ರೈಸಾಗಿ ಕೊಡಬೇಕು ಅನ್ನೋದಕ್ಕೆ ಸ್ಟಿಚ್ ಮಾಡಿದ್ದೆ. ಅವಳಿಗೆ ಖುಷಿ ಆಯಿತು ನೋಡಿ, ಅಮ್ಮ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ಲು. ಆನಂತರ ಇವತ್ತು ಫಸ್ಟ್ ಡೇ ಎಕ್ಸಾಮ್ ಕೂಡ ಇತ್ತು ಅವರಿಗೆ. ಹಾಗಾಗಿ ಮಕ್ಕಳಿಗೆ ಬಾಕ್ಸ್ ಎಲ್ಲ ಏನೂ ಕೊಡೋ ಹಾಗಿಲ್ಲ, ಲಂಚ್ ಬಾಕ್ಸು ಆ ಥರದ್ದೇನಿಲ್ಲ. ಚಿಂಟುಗೆ ಮಾತ್ರ ಸ್ನ್ಯಾಕ್ಸ್ ಇರುತ್ತೆ, ಫ್ರೂಟ್ಸ್ ಏನಾದರೂ ಹಾಕ್ಕೊಂಡು ಹೋಗಿಬಿಡ್ತಾನೆ. ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿ ಬಂದು ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ಬಟ್ ನನ್ನ ಮಗನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಪೂರಿ ಬೇಕು ಅಂದ, ಆಮೇಲೆ ಪನ್ನೀರ್ ಬೇಕು ಅಂದ, ಆಮೇಲೆ ಬದನೆಕಾಯಿ ಹೆಣ್ಗಾಯಿ ಮಾಡಿ ಅಂದ. ಬಟ್ ನಾನು ಅವ್ನು ಏನು ಹೇಳಿದ್ರು ಮಾಡೋದಕ್ಕೆ ಓಕೆ ಇರಲಿಲ್ಲ. ಯಾಕಂದರೆ ಮನೇಲಿ
ವೆಜಿಟೇಬಲ್ಸ್ ಎಲ್ಲ ಬೀಟ್ರೂಟ್ ಎಲ್ಲ ಏನಿತ್ತು ಅದಾದಷ್ಟು ಫ್ರೆಶ್ ಆಗಿದ್ದಾಗಲೇ ಮಾಡಿಬಿಡೋಣ, ಸುಮ್ಮನೆ ಫ್ರಿಜ್ ಇದೆ ಅಂತ ಹೇಳಿ ಇಟ್ಟು ಅದನ್ನು ಬಾಡು ಹೋಗಿ ಆಮೇಲೆ ಯಾವಾಗಲೋ ಮಾಡೋದು ಅಥವಾ ಮನೆಯವ್ರು ಅದನ್ನು ನೋಡಿ ಬೈಯೋದು ಯಾಕೆ ಬೇಕು ಅನ್ನೋದಕ್ಕೆ ಚಿಂಟು ಏನಿದು ಫ್ರೆಶ್ ತರಕಾರಿ ಅದನ್ನೇ ಫಸ್ಟ್ ಮಾಡಿಬಿಡ್ತೀನಿ ಅಂತ ಹೇಳಿ ಇವತ್ತು ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡಿದೆ. ಆನಂತರ ಅಲ್ಲಿ ಮಕ್ಕಳಿಗೆ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ತಿಂಡಿ ತಿಂತಾಯಿದ್ರು. ಯಾಕೆ ಹಿಂಗೆ ಕೆತ್ಕೋದು ಬೀಟ್ರೂಟ್ ಪಲ್ಯ ಹಾಕ್ತೀನಿ ಒಂಚೂರು ಸೈಡಲ್ಲಿ ಹಂಗೆ ಮತ್ತು ಬೇಗ ತಿನ್ನು. ಪೆನ್ಸಿಲು ಪೆನ್ನು ಇಟ್ಕೊಂಡು ಓಡೋಗೋದು, ಸ್ಕೂಲಲ್ಲಿ ಆಡೋದು. ಮೊನ್ನೆ ಒಂದು ಮಗುಗೆ ಹಂಗೆ ಆಗಿದೆ, ಹಿಂಗೆ ಹೋಗ್ಬಿಟ್ಟಿದೆ ಒಳಗಡೆ. ಏನು ಕುತ್ಕೊಂಡು ಬರೀತಾ ಬಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅವ್ರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬರೀತಾರೆ ಆಟ ಆಡ್ಕೊತಾರೆ ಅಂತ ಪೆನ್ಸಿಲು ಪೆನ್ಗಳನ್ನ ಕೈ ಕೊಡಬೇಡಿ ಅಂತ. ಆವಾಗೆಲ್ಲ ನನಗೆ ಬಳಪಗಳಲ್ಲಿ ಬರೀತಾ ಇದ್ದು ಪೆನ್ನು ಪೆನ್ಸಿಲ್ ಅಂತದಿಲ್ಲ. ಬಟ್ ಬಳಪ ಕೊಟ್ರೆ ಏನು ಕಾಲ ಮಕ್ಕಳು ತಿನ್ಕೋತಾವೆಲ್ಲ ಮೂಗಿಟ್ಕೋತವೆ. ಅಥವಾ ಅದು ಡಸ್ಟ್ ಹೋದ್ರೆ ಅದು ಒಂದು ಪ್ರಾಬ್ಲಮ್. ಕ್ರಯಾನ್ಸ್ ಕೊಡಬೇಕು, ದಪ್ಪ ಬಿಟ್ಬಿಟ್ಟು ಅವು ತಿಂದಾಕ್ತಾರೆ. ಮನೆಯವ್ರಿಗೆ ಟೈಮ್ ಸಿಕ್ಕಿದಾಗೆಲ್ಲ ನಾವು ಏನಾದರೂ ಒಂದು ಮಾತಾಡ್ತಾನೆ ಇರ್ತೀವಿ. ಅಂದರೆ ಒಂದು ಎಜುಕೇಷನ್ ಬಗ್ಗೆನೇ ಇರುತ್ತೆ ಅಂತ ಹೇಳೋದಿಲ್ಲ. ಸಮ್ಟೈಮ್ಸ್ ಮಕ್ಕಳು ಸ್ಕೂಲಲ್ಲಾಗ್ಬೋದು ಅಥವಾ ಮನೇಲಾಗ್ಬೋದು ಆಟ ಆಡಿಕೊಂಡು ಅಥವಾ ಕೈಯಲ್ಲಿ ಪೆನ್ನೋ ಪೆನ್ಸಿಲೋ ಏನೋ ಇಟ್ಕೊಂಡು ಹೋಗ್ತಾ ಬರ್ತಾ ಜಾರು ಬೀಳುವಂಥದ್ದು, ಅದರಿಂದ ಆಗುವಂಥ ತೊಂದರೆಗಳು ಇದೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈಗಂತೂ ಮಕ್ಕಳು ಸ್ವಲ್ಪ ಬೆಳೀತಾ ಇದ್ದಂಗೆ ಒಂದು 2.5-3 ವರ್ಷ ಆಗ್ತಿದ್ದಂಗೆ ಅವರು ಬಳಪ ಅಥವಾ ಪೆನ್ಸಿಲ್ಲು ಪೆನ್ನು ಈ ಥರದ್ದೆಲ್ಲ ಇಟ್ಕೊಂಡು ಬರೆಯೋದಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಅಮ್ಮಂದಿರು ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರದ್ದೆಲ್ಲ ಸುಮಾರು ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಸ್ಕೂಲಲ್ಲಿ ಆಟ ಆಡಬೇಕಾದ್ರೆ ಹುಷಾರು, ಅಥವಾ ನೀವೇನಾದರೂ ಒಬ್ರಿಗೊಬ್ರು ಫ್ರೆಂಡ್ಸ್ ಏನಾದ್ರೂ ಕೂಡ ಈ ಪೆನ್ಸಿಲು ಪೆನ್ ಇಟ್ಕೊಂಡು ಏನಾದರೂ ಆಟ ಆಡಬೇಕಾದ್ರೆ ಒಬ್ರ ಮೇಲೆ ಒಬ್ಬರು ಪುಷ್ ಮಾಡೋವಂಥದ್ದು ಆ ಥರದ್ದೆಲ್ಲ ಇದ್ದರೆ ಹುಷಾರು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇರ್ತೀವಿ. ಹೀಗೆ ಮಾತಾಡ್ತಾ ಅವರು ತಿಂಡಿ ತಿಂದು ಎಲ್ಲ ರೆಡಿ ಆದರು. ಆಮೇಲೆ ನಮ್ಮ ಮನೆಯವರು ಕೂಡ ಕರ್ಕೊಂಡು ಹೋಗೋಕ್ಕೆ ರೆಡಿ ಆದರು. ಯಾಕಂದರೆ ಪಿಕಪ್ ಆಗ್ಬೋದು ಡ್ರಾಪ್ ಆಗ್ಬೋದು ಎರಡೂ ನಮ್ಮ ಮನೆಯವರೇ ಮಾಡ್ತಾರೆ. ಇಲ್ಲ ಅಂತಂದರೆ ನಾವು ಮಾಡ್ತೀವಿ. ನಾವೇನು ಸ್ಕೂಲ್ ವ್ಯಾನ್ ಆ ಥರ ಎಲ್ಲ ಏನೂ ಹಾಕ್ಸಿಲ್ಲ, ನಾವೇ ಪೇರೆಂಟ್ಸೇ ಕರ್ಕೊಂಡೋಗಿ ಕರ್ಕೊಂಬರುವಂಥದ್ದು. ಹಾಗಾಗಿ ಅವರು ಕರ್ಕೊಂಡು ಹೋದರು. ಆನಂತರ ನನಗೂ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿತ್ತು, ಅದನ್ನೆಲ್ಲ ಒಣಗಾಕ್ಬಿಡೋಣ ಅಂತ. ಹಾಗೆ ಇವತ್ತು ನಮಗೆ ತುಂಬ ಹತ್ತಿರವಾದವರು, ನಮ್ಮನ್ನು ಪ್ರೀತಿಸೋರು ನಮ್ಮ ಮನೆಗೆ ಬರ್ತಾಯಿದ್ರು. ಒಂಥರ ಹೆಂಗೆ ಅಂದರೆ ವರ್ಷಕ್ಕೆ ಒಂದೇ ಸರಿ ಬರೋದವರು. ಈ ವರ್ಷಕ್ಕೆ ಒಂದು ಸರಿ ಹಿಂಗೆ ಹಬ್ಬಗಳೆಲ್ಲ ಬರುತ್ತೋ ಅದೇ ಥರ ಅವ್ರು ವರ್ಷಕ್ಕೆ ಒಂದು ಸರಿ ಬರೋದು. ಅವ್ರಿಗೋಸ್ಕರ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದು ಒಂದು ಸಿಂಪಲ್ಲಾಗೇ ಇತ್ತು. ಯಾಕಂದರೆ ಹಸಿ ತರಕಾರಿಗಳೆಲ್ಲನೂ ಕೂಡ ತುರಿದ್ಬಿಟ್ಟು ನಾನು ಸಲಾಡ್ ಥರ ಮಾಡಿಕೊಂಡು ಒಂದು ಹಣ್ಣಿನ ಸ್ಮೂತಿ ಮಾಡ್ಕೊಂಡಿದ್ದೆ. ಇಲ್ಲಿ ಬೀಟ್ರೋಟು, ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ, ಈರುಳ್ಳಿ, ಸ್ವೀಟ್ ಕಾರ್ನು ಎಲ್ಲನೂ ಕೂಡ ಹಸಿದನ್ನೇ ಹಚ್ಚಿಟ್ಕೊಂಡು ತುರಿದ್ಬಿಟ್ಟು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆನಂತರ ಬಟರ್ ಫ್ರೂಟ್ದು ಸ್ಮೂತಿನೂ ಕೂಡ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಕೂಡ ತಿಂದುಬಿಟ್ರೆ ನನ್ನ ಬ್ರೇಕ್ಫಾಸ್ಟ್ ಮುಗೀತು. ಆನಂತರ ಸ್ವಲ್ಪ ಕಿಚನಲ್ಲಿ ಇನ್ನೂ ಕೆಲಸ ಎಲ್ಲ ಇತ್ತು. ಆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಡೋಣ. ಅಷ್ಟರಲ್ಲಿ ಮನೆಯವ್ರಿಗೆ ನಾನ್ ವೆಜ್ ತರೋದಕ್ಕೆ ಹೇಳಿದ್ವಿ, ತೊಗೊಂಬನ್ನಿ ಅಂತ. ಅವರು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ತರ್ತೀನಿ ಅಂತ ಅಂದಿದ್ರು. ಅಷ್ಟರಲ್ಲಿ ಏನೇನೆಲ್ಲ ಕೆಲಸಗಳು ಕಿಚನಲ್ಲಿ ಕ್ಲೀನಿಂಗ್ ಮಾಡೋದಿತ್ತು ಎಲ್ಲನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಆಯಿತು. ಪಾತ್ರೆ ತೊಳೆದು ಮನೆ ಕ್ಲೀನಿಂಗ್ ಕೆಲಸ ಆಗಿ ಬಟ್ಟೆ ಎಲ್ಲ ಒಣಗಾಕಿ ಎತ್ತಿಟ್ಟು ಮಡ್ಚಿಟ್ಟಿಲ್ಲ, ಹೋಗಿರೋನ ಮಡ್ಚಿಡಬೇಕು. ಅಡುಗೆ ಮೊಟ್ಟೆನೂ ಹಂಗೆ ಸೌತೆಕಾಯಿ ತರಬೇಕು ತಾನೆ. ನಾನ್ ವೆಜ್ ಮೊಟ್ಟೆನೂ ಸೌತೆಕಾಯಿ ಮಟನ್ನು ಚಿಕನ್ ಏನೇನು ಮಾಡಲಿ. ಚಪಾತಿ ಹಾಕ್ಲಾ ನಿಮಗೆ? 2 ಚಪಾತಿ ಹಾಕೊಡ್ತೀನಿ, ಸಣ್ಣ ಸಣ್ಣವು ಹಿಟ್ಟು ಇದೆ ಕಲಿಸ್ಬಿಟ್ಟಿದ್ದೀನಿ. ಬೀಟ್ರೂಟ್ ಪಲ್ಯ ರೀ, ಯಾರು ತಿಂತಾರೆ? ಮಾಡಿದ್ರೆ ಪಲ್ಯ ಹಾಕೊಡ್ಲಾ? ಬಂತು.
ನನಗಂತೂ ಒಂದೊಂದ್ಸರಿ ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ ಇದ್ದಾರೆ ಎಲ್ಲನೂ ಪಲ್ಯಗಳನ್ನ ಮಾಡಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಂಥದ್ದು ಹಾಗಲಕಾಯಿ ಪಲ್ಯ ಎಲ್ಲ ಮಾಡಿದಾಗ ಅವ್ರು ಏನಾದರೂ ತಿಂಡಿ ಬೇಡ ಅಂದಾಗ ನನಗೆ ಕೋಪನೇ ಬಂದುಬಿಡುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ನೀವು ಅಂದರೆ ಚಪಾತಿನ ಅಥವಾ ರೊಟ್ಟಿನ ಏನಂದರೆ ಅಂಥದ್ದೇನೂ ತಿನ್ನೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಪಲ್ಯ ಆದರೂ ತಿನ್ನಿ. ನನಗೆ ಒಂಥರ ಇವೆಲ್ಲ ಮಾಡಿಬಿಟ್ಟು ಅಥವಾ ಫ್ರಿಜ್ಜಲ್ಲಿ ಇಡೋದಕ್ಕೂ ಬೇಜಾರು, ಅಥವಾ ನಾನು ನನ್ನ ಮಕ್ಕಳು ಅಷ್ಟೇ ತಿನ್ನೋಕ್ಕೂ ಬೇಜಾರು. ಯಾಕಂದ್ರೆ ಬೆಳಗ್ಗೆ ಎಲ್ಲ ತಿಂದಿರ್ತೀವಿ, ಮತ್ತೆ ಅದನ್ನು ರಾತ್ರಿಗೆ ಅದೇ ತಿನ್ನಬೇಕು ಅಂದರೂ ಮತ್ತೆ ಬೋರಾಗ್ತಿರತ್ತೆ. ಅದಕ್ಕೆ ಏನು ಮಾಡ್ತೀನಿ, ಅಟ್ಲೀಸ್ಟ್ ಚಪಾತಿ ಇಟ್ಟಿದ್ರೆ ಹಾಗೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಬೇಕಾದರೆ ಮಧ್ಯಾಹ್ನ ನಾನ್ ವೆಜ್ ಮಾಡ್ತಾಯಿರ್ತೀವಲ್ಲ, ರಾತ್ರಿಗೆ ಚಪಾತಿ ಮಾಡ್ಕೋಬೋದು. ಪಲ್ಯ ಯಾರು ತಿಂತಾರೆ, ಯಾರೂ ತಿನ್ನೋದಿಲ್ಲ ಅಂತ ಹೇಳಿ ಬರೀ ಪಲ್ಯನೇ ಫುಲ್ಲು ಒಂದು ಬೌಲಿಗೆ ಹಾಕ್ಬಿಟ್ಟು ಕೊಟ್ಟೆ ತಿಂದ್ಕೊಳ್ಳಿ ಅಂತ. ಸರಿ ಕೊಡು, ಆಯಿತು ಪಲ್ಯನೇ ತಿಂತೀನಿ ಅಂತ ಪಾಪ ಅವರು ಪಲ್ಯನೇ ತಿಂದರು. ಆನಂತರ ಚಿಕನು ಮಟನು ಎಲ್ಲ ತೊಗೊಂಬಂದಿದ್ರು. ಹಾಗೆ ಫಿಶ್ಶು ಕೂಡ ತರೋದಕ್ಕೆ ಹಿಡಿದಿದ್ದು. ಫಿಶ್ ಇನ್ನೂ ಬಂದಿಲ್ಲ, ಅಂದರೆ ನಮಗೆ ನಿಯರೆಸ್ಟ್ ಇತ್ತು ಅದು ಬರುವಂಥದ್ದು ಜಾಗ ಏನಿದೆ ಅಲ್ಲಿ ದಿನಕ್ಕೇನೋ 2 ಟೈಮ್ ಬರುತ್ತೆ, ಬೆಳಿಗ್ಗೆ ಒಂದು ಟೈಮು, ಮಧ್ಯಾಹ್ನ ಒಂದು ಟೈಮ್. ಬೆಳಗ್ಗೆ ಬಂದಿದ್ದೆಲ್ಲ ಆಲ್ಮೋಸ್ಟ್ ಫಿಶ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಾಗಾಗಿ ಮಧ್ಯಾಹ್ನ ಬರುತ್ತೆ ಫ್ರೆಶ್ ಆಗಿ ಇನ್ನೊಂದು ಬ್ಯಾಚು ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಬಂದೆ ಅಂದರು. ಚಿಕನ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿಬಿಟ್ಟಿದ್ರು, ಅದಕ್ಕೆ ಅಂತ ಹೇಳಿ ಅದನ್ನೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಆನಂತರ ಇವಾಗ ಇಲ್ಲಿ ಮಟನ್ ಸಾಂಬಾರನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮಸಾಲ ಸಾಂಬಾರು ಪೌಡರ್ನ ಯೂಸ್ ಮಾಡೋದ್ರಿಂದ ನನಗೆ ಬೇಗ ಆಗೋಗ್ಬಿಡುತ್ತೆ. ಮಟನ್ ಸಾರು ಅನ್ನೋದು ಕಷ್ಟನೇ ಆಗಲ್ಲ, ಯಾಕಂದರೆ ಜಸ್ಟ್ ಇಲ್ಲಿ ಬೇಕಾಗಿರೋದು ನನಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು. ಚಕ್ಕೆ, ಲವಂಗ ಹಾಕಬೇಕು, ಧನಿಯಾ ಪುಡಿ ಹಾಕಬೇಕು, ಗಸಗಸೆ ಹಾಕಬೇಕು, ಮೆಣಸು ಹಾಕಬೇಕು, ಹುರ್ಗಡ್ಲೆ ಹಾಕಬೇಕು, ಎಂಥದೂ ಇಲ್ಲ. ಎಲ್ಲನೂ ಕೂಡ ಮಸಾಲ ಸಾಂಬಾರು ಪೌಡರಲ್ಲೇ ಆ್ಯಡ್ ಮಾಡಿರೋದ್ರಿಂದ ಜಸ್ಟ್ ಆ ಪೌಡ್ರನ್ನ ಹಾಕ್ಕೊಂಡ್ರೆ ಸಾಕು. ಕೆಲವೊಂದು ಟೈಮಲ್ಲಿ ಏನಾಗೋಗುತ್ತೆ, ನಾನು ಸ್ಟಾಕ್ ನನಗೂ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಇವಾಗ ನಾನು ಪ್ರತಿ ವಾರನೂ ಕೂಡ ಹೊಸದಾಗಿ ಸಾಂಬಾರು ಪುಡಿ ಮತ್ತು ಮಸಾಲ ಸಾಂಬಾರು ಪುಡಿ ಮಾಡ್ತಾನೆ ಇರ್ತೀನಿ. ಎವ್ರಿ ವೀಕು ಕೂಡ ಸೇಲ್ ಆಗ್ತಾನೆ ಇರುತ್ತೆ. ಮಾಡೋದ್ರಿಂದ ಏನು ಮಾಡ್ತೀನಿ, ನಾನು ನನಗೆ ಅಂತೇಳಿ ಜಾಸ್ತಿ ಕ್ವಾಂಟಿಟಿಯಲ್ಲೆಲ್ಲ ಏನು ಇಟ್ಕೊಳ್ಳಲ್ಲ. ಅಯ್ಯೋ ಎವ್ರಿ ವೀಕ್ ಮಾಡ್ತಾ ಇರ್ತೀವಲ್ಲ, ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಇಟ್ಕೊಂಡ್ರಾಯ್ತು. ಈ ವಾರ ನಾನ್ ವೆಜ್ಜೇ ಮಾಡಿಲ್ಲ, ಅಥವಾ ಕೆಲವೊಂದು ಟೈಮಲ್ಲಿ ಮಾಡೋದೇ ಇಲ್ವಲ್ಲ, ಹಾಗಾಗಿ ಇವಾಗಂತೂ ಸ್ವಲ್ಪ ಕಡಿಮೆನೇ ಮಾಡಿರೋದ್ರಿಂದ ಜಾಸ್ತಿ ಏನು ಮಸಾಲ ಸಾಂಬಾರು ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರೋದಿಲ್ಲ. ಸಮ್ಟೈಮ್ಸ್ ಖಾಲಿ ಆಗಿಬಿಟ್ಟಿದ್ದಾಗ ನನಗೆ ಧನಿಯಾ ಪುಡಿ ಹಾಕಿ ಮಾಡಿದಾಗ ಅದು ಏನೋ ಒಂದೊಂದ್ಸರಿ ಅಷ್ಟಾಗಿ ರುಚಿ ಬರೋದಿಲ್ಲ. ಅದು ಏನು ಅಂತಲೇ ಗೊತ್ತಿಲ್ಲ. ನಾನು ಇದಕ್ಕೆ ಅಡಿಟ್ ಆಗ್ಬಿಟ್ಟಿದ್ದೀನಿ ಇದೇ ಸಾಂಬಾರು ಪುಡಿಗೆ ಜಾಸ್ತಿ. ಇದನ್ನು ಹಾಕಿದ್ರೆ ನನಗೆ ಒಂಥರ ಟೇಸ್ಟು ಅನ್ನೋ ಥರ. ಇವಾಗ ಚಿಕನ್ಗೂ ಕೂಡ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಂದೇ ಪ್ಯಾನಲ್ಲೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಮೊದಲು ಸಾಂಬಾರಿಗೆಲ್ಲ ಹುರಿದು ಎತ್ತಿಟ್ಕೊಂಡು, ಆನಂತರ ಚಿಕನ್ಗೆ ಇಲ್ಲಿ ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪೆಲ್ಲ ಸಣ್ಣದಾಗಿ ಹಚ್ಚಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೆ, ಹಾಕಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕಿ, ನಂತರ ಏನು ಚಿಕನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇದನ್ನು ಒಂದು ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಚಿಕನ್ನ ಫಸ್ಟು ಬೇಯಿಸ್ಕೊಂಡು ಆಮೇಲೆ ನಾವು ಒಗ್ಗರಣೆ ಥರ ಮಾಡ್ಕೊತಾ ಇದ್ದೆ. ಬಟ್ ಈ ಸರಿ ಇಲ್ಲ, ಒಗ್ಗರಣೆ ಜೊತೆನೇ ಚಿಕನ್ ಚೆನ್ನಾಗಿ ಬೇಯ್ಕೊಳ್ಳಿ, ಆವಾಗ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೊಮೆಟೊನೂ ಕೂಡ ಇಲ್ಲಿ ಹಾಕಿದ್ದೀನಿ. ಚೆನ್ನಾಗಿತ್ತು ಫ್ರೆಂಡ್ಸ್, ಇದು ಒಂಥರ ಟೇಸ್ಟು ಸೂಪರ್ ಆಯಿತು. ನನ್ನ ಮಕ್ಕಳಿಗೆ ಭಾಳ ಇಷ್ಟ ಆಯಿತು. ಸ್ವಲ್ಪ ಚಿಕನ್ ಎಲ್ಲ ಬೆಂದಿದ ನಂತರ ಇನ್ನು ಮಸಾಲ ಪೌಡರ್ ಹಾಕೋದು ಬಾಕಿ ಇತ್ತು. ಚಿಕನ್ ಚೆನ್ನಾಗಿ ಬೇಯಲಿ, ಅದರಲ್ಲೇ ನೀರೆಲ್ಲ ಬಿಟ್ಕೊಳುತ್ತೆ ಚಿಕನಲ್ಲಿ, ಹಾಗಾಗಿ ನೀರೆಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ. ಹಾಗೆ ಲಿಡ್ನ ಕ್ಲೋಸ್ ಮಾಡಿಟ್ಟು ಬೇಯೋದಕ್ಕಿಟ್ಟೆ. ಆನಂತರ ಇಲ್ಲಿ ಮಟನ್ ಸಾಂಬಾರಿಗೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ರುಬ್ಬೋದಕ್ಕೆ ಒಂದು ಅರ್ಧ ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ, ಜೊತೆಗೆ ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದೊಂದು ಸರಿ ಎಣ್ಣೆಯಲ್ಲೇ ಟೊಮೆಟೊ ಫ್ರೈ ಮಾಡ್ಕೊತೀನಿ, ಅದು ಯಾಕೋ ಇತ್ತೀಚೆಗೆ ಅದು ಇಷ್ಟ ಆಗ್ತಿಲ್ಲ, ಹಾಗಾಗಿ ಹಸಿ ಟೊಮೆಟೊ ರುಬ್ಬೋದಕ್ಕೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಒಂದು ಕಡೆ ಚಿಕನ್ ಫ್ರೈಗೆ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ರೆಡಿ ಆಗ್ತಾ ಇದೆ. 2 ಕಡೆ ಮಸಾಲೆ ರುಬ್ಬಿದ್ದಾಯಿತು. ಇವಾಗ ಮಟನ್ ಸಾಂಬಾರಿಗೆ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸಿದ್ರೆ ಮಟನ್ ಸಾರು ರೆಡಿ. ಹಾಗೆ ಮನೆಯವ್ರು ಫಿಶ್ ಕೂಡ ತರ್ತೀನಿ ಅಂತ ಅಂದರು. ಇವತ್ತು ನಮ್ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಅವರು ವಿಡಿಯೋ ಮುಂದೆ ಬರೋದಿಲ್ಲ, ಬಟ್ ತುಂಬ ವಯಸ್ಸಲ್ಲಿ ದೊಡ್ಡವರು, ನಮ್ಮಮ್ಮನಿಗಿಂತ ದೊಡ್ಡವರು. ಹೇಳೋದಕ್ಕೆ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ. ತುಂಬ ಪ್ರೀತಿಸ್ತಾರೆ ನಮ್ಮನ್ನು. ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ. ಅವರು ಮನೆಗೆ ಬರ್ತಿದ್ದಾರೆ. ನಾನು ಅಮ್ಮ ಅಂತಲೇ ಅವ್ರನ್ನೂ ಕರಿತಾ ಇರ್ತೀನಿ, ವಿಜಯಮ್ಮ ಅಂತ. ಅವರು ವರ್ಷಕ್ಕೆ ಒಂದೇ ಸರಿ ಬರೋದವರು, ಅದು ಗೌರಿ ಹಬ್ಬ, ಗಣೇಶ ಹಬ್ಬದ ಟೈಮಲ್ಲೇ ಬರ್ತಾರೆ. ನಾನು ಅವ್ರ ಮನೆ ಮಗಳು ಅಂತ ಹೇಳಿ ನನಗೆ ಬಾಗಿನ ಕೊಡೋದಕ್ಕೆ. ಲಾಸ್ಟ್ ಟೈಮ್ ಕೂಡ ಬಂದಿದ್ದರು, ಫೇಸಲ್ಲಿ ಅವ್ರು ತೋರಿಸೋದಕ್ಕೆ ಅಥವಾ ಅವ್ರ ಬಗ್ಗೆ ಹೇಳೋದಕ್ಕೆ, ಮಾತಾಡೋಕ್ಕೆ ಅವ್ರು ಇಷ್ಟಪಡೋಲ್ಲ. ಹಾಗಾಗಿ ನಾನು ವಿಡಿಯೋ ಮುಂದೆ ಬರೋದಕ್ಕೆ ಯಾರು ಇಷ್ಟಪಡೋಲ್ಲ, ಅವ್ರನ್ನ ಯಾರನ್ನೂ ತೋರಿಸೋದಿಲ್ಲ. ಬಟ್ ಆ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೆ ಮಾತ್ರ ನಾನು ಸದಾ ಚಿರಋಣಿ ಅಂತ ಹೇಳ್ಬೋದು. ಈಗ ಅವ್ರಿಗೋಸ್ಕರನೇ ಅಡುಗೆ ಆಗ್ತಾ ಇರೋದು. ನಂತರ ಫಿಶ್ ಒಂದು ಬರಬೇಕು, ಮೊಟ್ಟೆ ಬರಬೇಕು. ಫಿಶ್ ಫ್ರೈ ಮಾಡಿಬಿಟ್ಟು ಮೊಟ್ಟೆ ಬೇಯಿಸಿಟ್ಟು ಅನ್ನ ಮುದ್ದೆ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಇನ್ನು ಟೈಮ್ ಇವಾಗ 11:45 ಒಂದು ಗಂಟೆ ಹಿಂಗೆ ಅನ್ನ ಮುದ್ದೆ ಮಾಡ್ಕೊಂಡ್ರಾಯ್ತು. ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಡ್ತಿದ್ದು. ಲಾಸ್ಟ್ ಟೈಮ್ ಒಂದ್ಸರಿ ಈಗ ಯಾವಾಗ ನಮ್ಮ ಮನೆಯವರು ಮಟನ್ ಬಿರಿಯಾನಿ ಮಾಡಿದ್ರು ಆ ಬ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ನಾನು ಮಟನ್ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಇಷ್ಟು ವರ್ಷದ ಅಡುಗೆ ಜರ್ನಿಯಲ್ಲಿ ಫಸ್ಟ್ ಟೈಮೋ ಅಥವಾ ಸೆಕೆಂಡ್ ಟೈಮೋ ಗೊತ್ತಿಲ್ಲ, ಎಷ್ಟು ವರ್ಸ್ಟ್ ಆ್ಯಂಡ್ ಡಬ್ಬಾ ಥರ ಸಾಂಬಾರು ಆಗಿತ್ತು ಅಂದರೆ ನನಗೆ ಅಸಹ್ಯ ಆಗೋಗ್ಬಿಡ್ತು ಮಟನ್ ಸಾಂಬಾರ ಅಂತ. ಅಷ್ಟು ಕೆಟ್ಟದಾಗಿ ಮಾಡಿದ್ದೆ. ಅದು ಏನು ಅಂತ ಗೊತ್ತಿಲ್ಲ. ಅಂದರೆ ನಾನು ಯಾವಾಗಲೂ ಧನಿಯಾ ಪುಡಿ ಖಾರ ಪುಡಿ ಹಾಕ್ತಾ ಇರ್ತೀನಿ. ಮಸಾಲ ಸಾಂಬಾರು ಪೌಡರ್ ಖಾಲಿಯಾಗಿದೆ ಅಂದಾಗ ಧನಿಯಾ ಪುಡಿ ಖಾರ ಪುಡಿನೇ ಹಾಕಿ ಮಾಡೋದು. ಏನಾದರೂ ನನಗೆ ಮಸಾಲ ಸಾಂಬಾರು ಪೌಡರ್ ರೆಡಿ ಇತ್ತು ಅಂದರೆ ನಾನು ಅದನ್ನೇ ಹಾಕೋದು. ಅವತ್ತು ಇರಲಿಲ್ಲ ಸಾಂಬಾರು ಪುಡಿ ಇಲ್ಲ ಅಂತ ನಾನು ರೀಸನ್ ಹೇಳೋದಕ್ಕಿಂತ ಹೆಚ್ಚಾಗಿ ಅದು ಏನೋ ಗೊತ್ತಿಲ್ಲ, ಒಂಚೂರು ಟೇಸ್ಟ್ ಬಂದಿಲ್ಲ. ನಾನೇ ಮಾಡಿದ್ದು, ನನಗದು ಇತ್ತ ನಾನ್ ವೆಜ್ ಸಾರು ಅನಿಸ್ತಾಯಿಲ್ಲ, ಇತ್ತ ವೆಜ್ ಸಾಂಬಾರು ಅನಿಸ್ತಾಯಿಲ್ಲ. ಬಟ್ ನಮ್ಮ ಮನೆಯವರು ಅದೇ ಮಟನಲ್ಲೇ ಅವರು ಬಿರಿಯಾನಿ ಮಾಡಿದ್ದು. ಬಿರಿಯಾನಿ ಚೆನ್ನಾಗಾಗಿದೆ, ಬಟ್ ಸಾಂಬಾರು ಮಾತ್ರ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಆಗಿತ್ತು. ನಾನು ನಿಜವಾಗ್ಲೂ ಒಂದೊಂದ್ಸರಿ ಆ ಸಾಂಬಾರನ್ನ 1 ಟೈಮ್ or 2 ಟೈಮ್ ತಿಂದ್ವಿ ಅನ್ಸುತ್ತೆ ಅಷ್ಟೇ. ಅಂದರೆ ನಾನು ಮಧ್ಯಾಹ್ನ ತಿನ್ನಕ್ಕೆ ಹೋಗಿಲ್ಲ, ನೈಟ್ ತಿಂದ್ಬಿಟ್ಟು ಇನ್ನು ಉಳಿದಿದ್ದೆಲ್ಲನೂ ಕೂಡ ಆಚೆ ಹಾಕ್ಬಿಟ್ಟೆ. ಅಷ್ಟು ಬೇಜಾರಾಗೋಯ್ತು ಆ ಸಾಂಬಾರು. ಇವತ್ತಾದರೂ ಚೆನ್ನಾಗಾಗಲಿ ಅಂತ ಕೇಳ್ಕೊತಿದ್ದೀನಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ನಾನ್ ವೆಜ್ ಅಡುಗೆ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಮಾಡಿರೋದಕ್ಕೂ ಏನೋ ವೆಜ್ಜು ತುಂಬ ಚೆನ್ನಾಗಿ ಅಡುಗೆಗಳು ಆಗ್ತಾ ಇದ್ದಾವೆ, ನಾನ್ ವೆಜ್ ಅಡುಗೆಗಳು ಸರಿಯಾಗಿ ಬರ್ತಾ ಇಲ್ಲ ನನ್ನ ಕೈಲಿ. ಯಾಕಂದರೆ ಒಂದು ಅಮ್ಮ ಮನೆಗೆ ಹೋದಾಗ ಅಣ್ಣ ಅತ್ತಿಗೆನೇ ಇರ್ತಾರೆ, ನಮ್ಮ ಅತ್ತಿಗೆನೇ ಮಾಡಿಬಿಡ್ತಾರೆ, ಅಥವಾ ಇಲ್ಲಿ ಬಂದರೂ ಅವರೇ ಮಾಡಿಬಿಡ್ತಾರೆ. ನಾನು ನಾನ್ ವೆಜ್ ಮಾಡೋ ಅಂಥದ್ದನ್ನೇ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ಬೋದು. ಏನಿದ್ರು ಮಾಡಿಕೊಡ್ತಾರೆ ತಿನ್ನೋದು ಅನ್ನೋ ಥರ ಆಗೋಗ್ಬಿಡ್ತೀನಿ. ತಿಂದೆ ಇವಾಗ ಹಿಂಗೆ ದಪ್ಪ ಆಗಿರೋದು. ಹಾಗಾಗಿ ನಾನ್ ವೆಜ್ ಅಡುಗೆಗಳನ್ನ ನಮ್ಮನೇಲೂ ಕೂಡ ಕಡಿಮೆ ಆಗೋಗ್ಬಿಟ್ಟಿದೆ. ಸ್ವಲ್ಪ ಜಾಸ್ತಿ ತಿನ್ನೋದು ಬೇಡ, ತುಂಬ ನಾನ್ ವೆಜ್ ತಿಂತಾ ಇದ್ವಿ. ನೀವು ಕೂಡ ಕಮೆಂಟ್ ಮಾಡ್ತಾನೆ ಇದ್ರಿ, ಸುಷ್ಮಾ ಹೆವಿ ನಾನ್ ವೆಜ್ ತಿಂತೀರಾ ನಿಮ್ಮ ಮನೇಲಿ, ಯಾವಾಗ ನೋಡಿದ್ರು ನಾನ್ ವೆಜ್ ಅಂತ ಇರ್ತೀರಾ ಅಂತ. ಅದಕ್ಕೋ ಏನೋ ಗೊತ್ತಿಲ್ಲ, ಫುಲ್ ಕಡಿಮೆ ಮಾಡಿಬಿಟ್ಟಿದ್ದೀವಿ. ತಿಂಗಳಲ್ಲಿ 1-2 ಟೈಮ್ಸ್ ತಿನ್ನೋದು ಹೆಚ್ಚಿರುತ್ತೆ ನಾವು ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವಾಗಲೂ ತಿನ್ನಕ್ಕೆ ಹೋಗೋದೇ ಇಲ್ಲ. ಒಂದೊಂದ್ಸರಿ ಮಕ್ಕಳೇನಾದರೂ ಬೇಕು ಅಂತ ಅಂದಾಗ ಮಾತ್ರ ಹೋಟ್ಲಿಂದ ತರಿಸ್ಕೊಂಡು ತಿಂತೀವಿ, ಇಲ್ಲಾಂತಂದರೆ ಹೊರಗಡೆ ಹೋದಾಗ ತಿಂತೀವಿ. ಮನೇಲಂತೂ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸರ್ ಆಗ್ತಾಯಿದೆ. ಸ್ವಲ್ಪ ಮಟನ್ ಚೆನ್ನಾಗಿ ಬೆಂದಿದ ತಕ್ಷಣ ರುಬ್ಬಿರೋಂಥ ಮಸಾಲೆ ಹಾಕಿ ಪಟ್ ಅಂತ ಕೂಗಿಸ್ಕೊಳ್ಳೋದು. ಮಸಾಲ ಸಾಂಬಾರು ಪೌಡರ್ ಇದ್ದರೆ ನನಗಂತೂ ಬೇಗನೆ ಅಡುಗೆ ಆಗೋಗ್ಬಿಡುತ್ತೆ. ಚಕ್ಕೆ ಹುಡುಕಬೇಕು, ಲವಂಗ ಹಾಕಬೇಕು, ಮೆಣಸು ಹಾಕಬೇಕು, ಇದು ಜಾಸ್ತಿ ಇರ್ತದೆ ಆಯಿತಾ, ದಸ್ಕಸ್ ಹಾಕಬೇಕು, ಎಂಥದಿಲ್ಲ, ಎಲ್ಲ ರೆಡಿ ಇರುತ್ತೆ. ಜಸ್ಟ್ 2 ಸ್ಪೂನ್ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ತಾ ಇರೋದು ಅಷ್ಟೇ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಇದೇ ಮಸಾಲನ್ನ ಇದ್ಕಿದ ಬೇಳೆ ಸಾಂಬಾರು ಯೂಸ್ ಮಾಡ್ಬೋದು, ಮೊಳಕೆ ಕಾಳು ಸಾಂಬಾರು ಯೂಸ್ ಮಾಡ್ಬೋದು, ಅಥವಾ ನೀವೇನಾದರೂ ಮೊಟ್ಟೆ ಸಾರು ಮಾಡ್ತೀನಿ ಅಂತ ಅಂದರೆ ಮಸಾಲೆ ಸಾಂಬಾರು, ಅದಕ್ಕೂ ಕೂಡ ಇದೇ ಮಸಾಲ ಪೌಡರ್ನ ಯೂಸ್ ಮಾಡ್ಬೋದು. ಆಲ್ ಇನ್ ಒನ್ ಪರ್ಪಸ್ ಯೂಸಿಂಗ್. ಬರೀ ನಾನ್ ವೆಜ್ಗಲ್ಲ, ವೆಜ್ಗೂ ಕೂಡ ಯೂಸ್ ಆಗುತ್ತೆ. ಇವಾಗ ಮಟನ್ ಬೆಂದಿದೆ, ನೋಡ್ಬಿಟ್ಟು ಮಸಾಲೆ ಹಾಕಿ 1-2 ವಿಷಲ್ ಕೂಗಿಸ್ಕೊಡೋಣ. ಅಡುಗೆ ಮಾಡೋದಕ್ಕೆ ಕಿಚನ್ನಿಗೆ ಬಂದಿದ್ದು ಹೆಂಗಾಯಿತು ಟೈಮು ಅನ್ನೋದೇ ಗೊತ್ತಾಗಿಲ್ಲ. ಆ ಲೆವೆಲಿಗೆ ಟೈಮ್ ಅಂತೂ ಪಟ ಆಗೋಗ್ತಾ ಇತ್ತು. ಒಂದು ಕಡೆ ಚಿಕನ್ ಎಲ್ಲನೂ ಕೂಡ ಬೇಯ್ತಾಯಿತ್ತು, ಇನ್ನೊಂದು ಕಡೆ ಇವಾಗ ಮಟನ್ ಸಾಂಬಾರಿಗೆ ಇಲ್ಲಿ ಮಟನ್ ಎಲ್ಲನೂ ಕೂಡ ನಾನು ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಸ್ವಲ್ಪ ಬೆಂದಿತ್ತು. ಬೆಂದಿದ ನಂತರ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಟು ರುಬ್ಬಿಟ್ಕೊಂಡಿದ್ವಿ ಪೌಡರ್, ಮಸಾಲ ಸಾಂಬಾರು ಪೌಡ್ರೆಲ್ಲ ಹಾಕಿ ಅದನ್ನು ಹಾಕಿಬಿಟ್ಟು ಲಿಡ್ನ ಮುಚ್ಚಿಟ್ಬಿಟ್ಟು ಒಂದು 3-4 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫಸ್ಟ್. ಆಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಆ ರೀತಿ ನಾವು ಮಾಡೋದ್ರಿಂದ ಒಂದ್ಸರಿ ಒಂಥರ ಮೇಲೆಲ್ಲ ಉಕ್ಬಿಡುತ್ತೆ, ಆ ಥರ ಎಲ್ಲ ಉಕ್ಕೋದಿಲ್ಲ. ಹಾಗಾಗಿ ಒಂದು ಕಡೆ ಅದನ್ನು ಕುದಿಯೋದಕ್ಕಿಟ್ಟೆ, ಇನ್ನೊಂದು ಕಡೆಯಲ್ಲಿ ಆಲ್ಮೋಸ್ಟ್ ಚಿಕನ್ ಚೆನ್ನಾಗಿ ಬೆಂದಿತ್ತು. ನೀವೇ ನೋಡ್ಬೋದು, ನಾನೊಂದು ಸ್ವಲ್ಪ ನೀರೇ ಹಾಕಿರಲಿಲ್ಲ, ಅದೇ ಚಿಕನಲ್ಲೇ ನೀರು ಬಿಟ್ಕೊಂಡಿರೋದು. ಈಗ ಇದಕ್ಕೆ ನಾನು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ 1-2 ಸ್ಪೂನ್ ತುಪ್ಪದಲ್ಲಿ ಒಂದು ಬಟ್ಲಿಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಪೆಪ್ಪರ್ ಪೌಡರ್ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಪೆಪ್ಪರ್ ಪೌಡರು, ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಚಿಕನ್ಗೆ ಈ ಥರ ಸೇರಿಸೋದ್ರಿಂದ ಒಂದೊಂದು ಸರಿ ಈ ಬರೀ ಮಸಾಲದು ಘಾಟ್ ಅನ್ನೋ ಥರ ಏನು ಬಾಯಿಗೆ ಫ್ಲೇವರ್ ಕೊಡ್ತಾ ಇರುತ್ತೆ, ಆ ಥರ ಘಾಟ್ ಸ್ಮೆಲ್ ಬರೋದಿಲ್ಲ. ಇದೊಂಥರ ಬೇರೆ ಥರನೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ಗೆ ಮಿಕ್ಸ್ ಮಾಡಿ ಅದನ್ನು ಒಂದು ಕಡೆ ಬೇಯ್ದಕ್ಕಿಟ್ಟೆ. ಇನ್ನೊಂದು ಸ್ವಲ್ಪ ನೀರೆಲ್ಲ ಏನಿತ್ತು ಅದೆಲ್ಲ ಪೂರ್ತಿ ಡ್ರೈ ಆದರೆ ಒಂದು ಒಳ್ಳೆ ಚಿಕನ್ ಡ್ರೈ ತುಂಬ ಚೆನ್ನಾಗಿರುತ್ತೆ, ರೆಡಿ ಆಗುತ್ತೆ. ಆನಂತರ ಇಲ್ಲಿ ಮಟನ್ ಸಾರಿಗೂ ಕೂಡ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಇಟ್ಟೆ. ಆಮೇಲೆ ಫಿಶು ಕೂಡ ಪಾಪ ನಮ್ಮ ಮನೆಯವ್ರು ತಂದರು, ಅದಕ್ಕೆ ಮಸಾಲನೂ ಕೂಡ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ತವಾ ಫ್ರೈ ಮಾಡ್ಕೊಂಬಿಡೋಣ ಅಂತ. ಇವಾಗ ನಮ್ಮಲ್ಲಿ ಫಿಶ್ ಎಲ್ಲ ತಂದರೆ ಡೀಪ್ ಫ್ರೈ ಅಷ್ಟು ಇಷ್ಟಪಡೋದಿಲ್ಲ. ಏನಿದ್ರು ಈ ಬಾಂಗ್ಡಾ ಮೀನು ತಂದರೆ ರವಾ ಫ್ರೈ ಮಾಡ್ಬೇಕಾದ್ರೆ ಮಾತ್ರ ಡೀಪ್ ಫ್ರೈ ಇಷ್ಟಪಡ್ತಾರೆ. ಈ ಥರ ಸ್ಲೈಸಸ್ ಇದ್ದರೆ ಅವರಿಗೆ ಇಷ್ಟ ಆಗುತ್ತೆ. ನಾನೇನು ಮಾಡ್ತೀನಿ, ತವಾ ಫ್ರೈಗೆ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ, ಕೇಸರಿ ಗಿಡ್ಡಿಯಲ್ಲಿ ಫ್ರೈ ಮಾಡಿದ್ದಲ್ಲ ಅದೇ ಥರನೇ ಇದನ್ನು ಕೂಡ ನಾನೇನು
ಹೇಳಿದೆ. ಅಮ್ಮ ಅವರು ಕೂಡ ಬಂದರು. ಅವ್ರ ಜೊತೆ ಸ್ವಲ್ಪ ಊಟ ಕೊಟ್ಟು ನಾವು ಊಟ ಮಾಡಿದ್ದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸುಮಾರು ಹೊತ್ತು ಮಧ್ಯಾಹ್ನ ಬಂದರು, ಸಂಜೆವರೆಗೂ ಇದ್ದರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೆ ಅಂತ ಹೇಳಿ ಇಷ್ಟೆಲ್ಲ ತೊಗೊಂಡು ಬಂದಿದ್ದಾರೆ. ಅವ್ರು ಯಾವಾಗಲೂ ಬಂದಾಗ ನನಗೆ ಮಲ್ಲಿಗೆ ಹೂ ತರ್ತಾರೆ, ಏಕೆಂದರೆ ನನಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಅದರಿಂದ ಅದೇ ಹೇಳ್ತಾಯಿರ್ತಾರೆ, ನೀನು ಫಸ್ಟ್ ಹೂವು ಮುಟ್ಕೊ, ನಿಂಗೆ ಮಲ್ಲಿಗೆ ಹೂವು ಇಷ್ಟ ಅಲ್ವಾ, ನಿಂಗೋಸ್ಕರನೇ ತಂದೆ ಅಂತ. ಸ್ವೀಟು, ಹಣ್ಣು, ಮಗಳಿಗೆ, ನನಗೆ, ಅಮ್ಮಂಗೆ ಎಲ್ಲರಿಗೂ ಕೂಡ ಬಟ್ಟೆ ತೊಗೊಂಬರ್ತಾರೆ. ಒಂಥರ ಕೆಲವೊಂದು ಟೈಮಲ್ಲಿ ನೋಡಿ, ಏನೂ ಸಂಬಂಧಗಳೇ ಇಲ್ಲದೇ ಇದ್ದರೂ ಯಾವ ರೀತಿ ಹಾಕಿ ನಮಗೆ ಒಂದು ಸಂಬಂಧ ಅನ್ನೋದು ಹುಟ್ಕೊಳ್ಳುತ್ತೆ. ರಕ್ತ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಆ ಒಂದು ಫೀಲ್ ಏನಿದೆ, ಹೇಗೆ ಕರ್ಕೊಂಬರುತ್ತೆ ನಮ್ಮನ್ನು ಅಂತ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಫ್ರೆಂಡ್ಸ್. ಮಧ್ಯಾಹ್ನ ಅಮ್ಮ ಬಂದಿದ್ದು, ವಿಜಯಮ್ಮ ಅಂತ ಹೇಳಿ. ಅವರು ಪ್ರತಿ ವರ್ಷ ಒಂಥರ ನನ್ನ ನೆನ್ಪು ಮಾಡಿಕೊಂಡು ನನಗೋಸ್ಕರನೇ ಬರ್ತಾರೆ ಅಂತ ಅನ್ಬೋದು. ಭಾಳ ಖುಷಿ ಆಗುತ್ತೆ ನನಗೆ. ಲಾಸ್ಟ್ ಇಯರ್ ಗೋಲ್ಡ್ ಕಲರ್ ಸೀರೆ ಕೊಟ್ಟಿದ್ರು, ಈ ವರ್ಷ ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಅವ್ರು ಏನು ಕೊಡ್ತಾರೋ ಬಿಡ್ತಾರೋ ಅದು ನೆಕ್ಸ್ಟು. ನಾನು ಏನೂ ಬೇಡ ಅಂತೀನಿ ಅವರಿಗೆ ಪ್ರತಿ ಸರಿ ಅಮ್ಮ ಬರಬೇಕಾದ್ರೂ, ಅಮ್ಮ ನೀವು ಏನೂ ಬೇಡ, ನಮಗೆ ಬರ್ತಿರಲ್ಲ, ನಮಗೋಸ್ಕರ ಒಂದು ಟೈಮ್ ಕೊಡ್ತಿರಲ್ಲ, ಅದೇ ನಂಗೆ ಭಾಳ ಖುಷಿ ಅಂತ. ಬಟ್ ಆದರೂ ಎಲ್ಲ ತೊಗೊಂಡು ನನಗೆ, ಅಮ್ಮನಿಗೆ, ಮಗಳಿಗೆ, ನಮ್ಮ 3 ಜನಕ್ಕೂ ತೊಗೊಂಬಂದು ಇಷ್ಟೊತ್ತವರೆಗೂ ಇದ್ದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಗ್ನಗ್ತಾ ಖುಷಿಯಿಂದ ಮಾತಾಡಿಸ್ಕೊಂಡು ಹೋಗ್ತಾರೆ. ಅದೇ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ನನಗೆ. ಈ ಥರ ಸಿಕ್ಕಿರೋದು ನನ್ನ ಯೂಟ್ಯೂಬಿಂದ. ಎಷ್ಟೋ ಅಮ್ಮಂದಿರು ಸಿಕ್ಕಿದ್ದೀರಾ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಏನೇ ತೊಂದರೆಗಳು, ಕಷ್ಟಗಳು ಬಂದರೂ ನಗ್ನಗ್ತಾ ಅದನ್ನು ತೊಗೊಂಡು ಒಳ್ಳೆ ರೀತಿಯಾಗಿ ಹೋಗ್ತಾ ಇದ್ದೀನಿ. ಹೀಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಪ್ರೀತಿ ಸದಾ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಇಷ್ಟೆಲ್ಲ ತಂದು ಕೊಟ್ಟಿದ್ದಕ್ಕೆ. ಭಾಳ ಖುಷಿ ಆಯಿತು ನೀವು ಬಂದಿದ್ದಕ್ಕೆ.